ಓಕೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆಯ ತರಗತಿಯಲ್ಲಿ ನಾವು ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮೊದಲನೆಯ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ತಕ್ಕಂತಹ ನೌನ್ ಅನ್ನು ನೋಡಿದೀವಿ. ನಾಮಪದ ಅಂದ್ರೆ ಏನು ಅಂತ. ಅದ್ರ ಜೊತೆಗೆ ಟೈಪ್ಸ್ ಆಫ್ ನೌನ್ ಅನ್ನು ಸಹ ನೋಡಿದೀವಿ. ಈಗ ಮುಂದಿನ ಭಾಗ ಆಗಿರ್ತಕ್ಕಂತಹ ವರ್ಬ್ ಅನ್ನು ನೋಡೋಣ. ನಂತರ ನಾವು ಯಾವುದನ್ನು ನೋಡೋಣ? ಪ್ರನೌನ್ ಅನ್ನು ನೋಡೋಣ. ವರ್ಬ್ ಅಂದ್ರೆ ಏನು ಅಂತ ಮೊದಲು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾವುದಕ್ಕೆ ವರ್ಬ್ ಅಂತ ಕರಿತೀವಿ ಅನ್ನೋದು ಬಹಳಷ್ಟು ಮುಖ್ಯ ಆಗಿರ್ತೈತಿ. ಯಾಕಂದ್ರೆ 10th ಎಕ್ಸಾಮ್ಗೆ ನಿಮಗೆ 17ನೇ ಕ್ವಶನ್ ಕೇಳ್ತಾರ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಥವಾ ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್, ಈ ತರ ಪ್ರಶ್ನೆಗಳನ್ನ ಕೇಳ್ತಾರ. ಅವಾಗ ನಿಮಗ ಆ ವಾಕ್ಯದಲ್ಲಿ ಯಾವುದು ವರ್ಬು, ಏನ್ ತಪ್ಪಾಗಿದೆ ಅನ್ನೋದನ್ನ ಸರಿಪಡಿಸಬೇಕಾಗತ್ತೆ. ಹಾಗಾದ್ರೆ ನೋಡೋಣ ವರ್ಬ್ ಅಂದ್ರೆ ಏನು ಅಂತ. ವರ್ಬ್ ಅಂದ್ರೆ ಕನ್ನಡದಲ್ಲಿ ಕ್ರಿಯಾಪದ ಅಂತ ಅರ್ಥ. ಕ್ರಿಯಾಪದ ಅಂತ ಅರ್ಥ. ಇನ್ನ ವರ್ಬ್ ಮೀನಿಂಗ್ ಏನು ಅಂತಂದ್ರೆ, ವರ್ಬ್ ಈಸ್ ಎ ಆಕ್ಷನ್ ವರ್ಡ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ವರ್ಬ್ ಈಸ್ ಎ ಆಕ್ಷನ್ ವರ್ಡ್. ಆಕ್ಷನ್ ಅಂದ್ರೆ ಕ್ರಿಯೆ, ಏನ್ ಮಾಡ್ತಾ ಇದ್ದೀವಿ ಅನ್ನೋದು ವರ್ಬ್ ಆಗುತ್ತಾ. ಡ್ರಿಂಕಿಂಗ್, ಕುಡಿಯುವುದು. ನೋಡಿ, ನಾವೇನ್ ಮಾಡ್ತಾ ಇದ್ದೀವಿ? ನೀರನ್ನ ಕುಡಿತಾ ಇದ್ದೀವಿ ಅಂದ್ರೆ ಈ ಡ್ರಿಂಕಿಂಗ್ ಅನ್ನೋದು ಏನಾಗುತ್ತಾ? ವರ್ಬ್ ಆಗುತ್ತಾ. ಇನ್ನ ರೀಡಿಂಗ್, ಓದುವುದು. ಏನ್ ಮಾಡ್ತಾ ಇದೀಯ ನೀನು ಅಂದಾಗ ಐ ಆಮ್ ರೀಡಿಂಗ್ ಅಂತ ಕೇಳ್ತೀವಿ. ಹೌದಾ? ವಾಟ್ ಆರ್ ಯು ಡೂಯಿಂಗ್ ಅಂತ ಅವ್ರು ಕೇಳಿದಾಗ ನಾವೇನಂತೀವಿ? ಐ ಆಮ್ ರೀಡಿಂಗ್, ಐ ಆಮ್ ರೈಟಿಂಗ್, ಹೀಗೆ ಹೇಳ್ತೀವಿ. ಅದು ಏನಾಗುತ್ತೆ? ಇಲ್ಲಿ ವರ್ಬ್ ಆಗುತ್ತೆ. ಸ್ಪೀಕಿಂಗ್, ಎಟ್ ಪ್ರೆಸೆಂಟ್ ನಾನು ಏನ್ ಮಾಡ್ತಾ ಇದ್ದೀನಿ? ಈಗ ಮಾತನಾಡ್ತಾ ಇದ್ದೀನಿ. ಈ ಮಾತನಾಡುವುದು ಸಹ ಏನಾಗುತ್ತಾ? ಕ್ರಿಯಾಪದ ಆಗುತ್ತಾ, ವರ್ಬ್ ಆಗುತ್ತಾ? ಒಂದು ನೆನ್ಪಿಟ್ಕೊಳ್ಳಿ, ನೀವು ಏನೇನು ಕೆಲಸವನ್ನ ಮಾಡುತ್ತಾ ಇದ್ದೀರಿ ಅದೆಲ್ಲವೂ ವರ್ಬ್ ಆಗುತ್ತೆ. ಈಗ ನಾನು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡುತ್ತೇನೆ. ಓಕೆನಾ? ಇದು ವಾಕ್ಯ. ಬೆಳಿಗ್ಗೆ ಎದ್ದು ಸ್ನಾನ ಮಾಡುತ್ತೇನೆ. ಇಲ್ಲಿ ಸ್ನಾನ ಮಾಡುತ್ತೇನೆ ಅಂತ ಇದಲ್ವಾ, ಇದು ಸಹ ಏನಾಗುತ್ತೆ? ಈಗ ವರ್ಬ್ ಆಗುತ್ತೆ. ವಾಕಿಂಗ್, ಐ ಆಮ್ ವಾಕಿಂಗ್ ಅಂತ ಹೇಳ್ತಿರ್ತೀವಿ. ಐ ಆಮ್ ವಾಕಿಂಗ್ ನೌ, ನಾನು ಈಗ ಏನ್ ಮಾಡ್ತಾ ಇದ್ದೀನಿ? ವಾಕಿಂಗ್ ಮಾಡ್ತಾ ಇದ್ದೀನಿ. ಹೌದಾ? ಅದು ಸಹ. ರನ್ನಿಂಗ್, ಓಡ್ತಾ ಇದ್ದೀನಿ. ಓಡು ಅನ್ನೋದು ಸಹ ಏನಾಗುತ್ತೆ? ಇಲ್ಲಿ ವರ್ಬ್ ಆಗುತ್ತಾ. ಹೀಗೆ ಸಂಕ್ಷಿಪ್ತವಾಗಿ ನೀವು ಖುದ್ದಾಗಿ ಮಾಡುವಂತಹ ಎಲ್ಲಾ ಕಾರ್ಯಗಳು, ಕೆಲಸಗಳು ವರ್ಬ್ ಆಗ್ತಾವ. ಕನ್ನಡದಲ್ಲಿ ಅದನ್ನ ಕ್ರಿಯಾಪದ ಅಂತ ಕರೀತಾರ. ವಾಕ್ಯವನ್ನು ನೋಡ್ತಾ ಹೋಗೋಣ. ಮೊದಲು ಐ ಆಮ್ ಡ್ರಿಂಕಿಂಗ್ ವಾಟರ್. ನೋಡಿ, ಇಲ್ಲಿ ಡ್ರಿಂಕಿಂಗ್ ಇದೆ. ಡ್ರಿಂಕಿಂಗ್ ಅಂದ್ರೆ ಕುಡಿ ಅಂತ. ಹಾಗಾದ್ರೆ ಕುಡಿಯುವುದು, ಡ್ರಿಂಕಿಂಗ್ ಅನ್ನೋದು ಏನಾಗುತ್ತೆ? ಇದ್ರಾಗ ವರ್ಬ್ ಆಗುತ್ತಾ. ಎರಡನೇದ್ರಾಗ ರೀಡಿಂಗ್. ನೋಡಿ, ರೀಡಿಂಗ್, ಓದುವುದು, ಇದು ಸಹ ಏನಾಗುತ್ತಾ? ವರ್ಬ್ ಆಗುತ್ತಾ. ಸ್ಪೀಕಿಂಗ್, ಸ್ಪೀಕಿಂಗ್, ಮಾತನಾಡುವುದು, ಇದು ಸಹ ಏನಾಗುತ್ತಾ? ವರ್ಬ್ ಆಗುತ್ತಾ. ವಾಕ್, ವಾಕ್, ನಡೆಯುವುದಂತ, ಅದು ಸಹ ಏನಾಗುತ್ತಾ? ವರ್ಬ್ ಆಗುತ್ತಾ. ಹೀಗೆ ಸಂಕ್ಷಿಪ್ತವಾಗಿ ನಾವು ನೋಡುವುದಾದರೆ ವರ್ಬ್ ಅಂದ್ರೆ ಏನಿಲ್ಲ, ಇಟ್ ಇಸ್ ಆಕ್ಷನ್ ವರ್ಡ್ ಅಂತ ಕರಿತೀವಿ. ನಾವು ಮಾಡುವಂತಹ ಕ್ರಿಯೆ ಎಲ್ಲವೂ ಏನಾಗುತ್ತಾ ಹೋಗುತ್ತಾ? ವರ್ಬ್ ಆಗ್ತಾ ಹೋಗುತ್ತಾ. ಇನ್ನ ವರ್ಬ್ ಅಲ್ಲಿ ನಾವು ಮೇನ್ ವರ್ಬ್ ಮತ್ತ ಹೆಲ್ಪಿಂಗ್ ವರ್ಬ್ ಅಂತ ನೋಡ್ತೀವಿ. ಮೇನ್ ವರ್ಬ್ ಮತ್ತ ಹೆಲ್ಪಿಂಗ್ ವರ್ಬ್. ಈ ಮೇನ್ ವರ್ಬ್ಗಳು ಇವು ಯಾವ್ಯಾವು? ಡ್ರಿಂಕಿಂಗ್, ಈಟಿಂಗ್, ರೀಡಿಂಗ್, ಸ್ಪೀಕಿಂಗ್, ವಾಕಿಂಗ್, ರನ್ನಿಂಗ್. ಬಟ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದಗಳು. ನೋಡಿ, ಇದೆ ನೋಡಿ. ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಸಹಾಯಕ ಕ್ರಿಯಾಪದಗಳು. ವಾಕ್ಯವನ್ನ ಮಾಡಬೇಕಾದ್ರೆ ಅವು ಸಹಾಯಕವಾಗಿ ಬರ್ತಾವ. ಫಾರ್ ಎಕ್ಸಾಂಪಲ್, ಆಮ್, ಈಸ್, ಆರ್, ವಾಸ್, ವರ್, ವಿಲ್, ಶಾಲ್, ಇನ್ನು ಬರ್ತಾವ, ಹಲವಾರು ಬರ್ತಾವ. ನಿಮ್ಗ ಎಷ್ಟು ಬೇಕು ಅಷ್ಟರನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಈ ರೀತಿಯಾಗಿರ್ತಕ್ಕಂಥವು ಎಲ್ಲವೂ ಏನಾಗ್ತಾವ? ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳಾಗ್ತಾವ. ಫಾರ್ ಎಕ್ಸಾಂಪಲ್, ನೀವು ಎಲ್ಲಿ ಬಳಕೆ ಬರ್ತಾವ ಅಂತ ನೋಡೋದಾದ್ರೆ ಇಲ್ಲಿ ವಾಕ್ಯಕ್ಕೆ ಬನ್ನಿ. ನೋಡ್ರಿ, ಐ ಮುಂದೆ ಐ ಆಮ್ ಡ್ರಿಂಕಿಂಗ್ ವಾಟರ್. ಐ ಮುಂದೆ ಏನ್ ಬಂದೈತಿ? ಆಮ್ ಬಂದಿದೆ. ಈ ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಡ್ರಿಂಕಿಂಗ್ ಅನ್ನೋದು ಮೇನ್ ವರ್ಬ್ ಆಗುತ್ತೆ. ಹಾಗಾದ್ರೆ ಐ ಅನ್ನೋದು ಪ್ರನೌನ್ ಆಗುತ್ತೆ.
ನೆನ್ಪಿಟ್ಕೋಬೇಕು. ಐ ಅನ್ನೋದು ಏನಾಗುತ್ತೆ, ಪ್ರನೌನ್ ಆಗುತ್ತೆ. ಇನ್ನ ವಿ ಆರ್ ನೋಡಿ, ಐ ಮುಂದೆ ಆಮ್ ಬಂದ್ರೆ ವಿ ಮುಂದೆ ಆರ್ ನೆನ್ಪಿಟ್ಕೊಳ್ಳಿ. ಆರ್ ಅನ್ನೋದು ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಆದ್ರೆ ಈ ಸಿ ಮುಂದೆ ನೋಡ್ರಿ, ಸಿ ಈಸ್, ಸಿ ಮುಂದೆ ಏನ್ ಬಂದಿದೆ, ಈಸ್ ಬಂದಿದೆ. ಹಾಗಾದ್ರ ಈಸ್ ಅನ್ನೋದು ಸಹ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸಿ ಮುಂದೆ ಈಸ್ ಬಂದಿದೆ. ಹೀಗೆ ಇವೆಲ್ಲವೂ ವಾಕ್ಯದಲ್ಲಿ ಸಹಾಯಕ ಕ್ರಿಯಾಪದಗಳಾಗಿ ಬಳಕೆಗೆ ಬಂದ್ರೆ, ಇನ್ನ ಕೆಲವೊಂದಿಷ್ಟು ಮೇನ್ ವರ್ಬ್ಗಳಾಗಿ ಬರ್ತಾವ. ಒಟ್ಟಾರೆಯಾಗಿ ನೀವು ತಿಳ್ಕೋಬೇಕಾಗಿರೋದು ಏನಂತಂದ್ರೆ, ಸಂಪೂರ್ಣವಾಗಿ ನೀವು ಯಾವ ಕಾರ್ಯವನ್ನ ಮಾಡ್ತಾ ಇದ್ದೀರಿ, ಮಾಡುವಂತಹ ಕಾರ್ಯ ಎಲ್ಲವೂ ವರ್ಬ್ ಆಗುತ್ತೆ. ಇಟ್ ಇಸ್ ಅ ಆಕ್ಷನ್ ವರ್ಡ್ ಅಂತ ಕರಿತೀವಿ. ಇದು ನಿಮ್ಗೆ ಇವತ್ತು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ವರ್ಬ್ ಅಂದ್ರೆ ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸುವ ಪದವೆಲ್ಲವೂ ಕ್ರಿಯಾಪದ ಆಗ್ತವ. ಅದರಲ್ಲಿ 2 ಟೈಪ್ಸ್ ನೋಡ್ತೀವಿ, ಮೇನ್ ವರ್ಬ್ ಮತ್ತ ಹೆಲ್ಪಿಂಗ್ ವರ್ಬ್. ಮೇನ್ ವರ್ಬ್ಗಳು ಇವು ಆದ್ರೆ ಹೆಲ್ಪಿಂಗ್ ವರ್ಬ್ಗಳು ಇವು ಆಗ್ತಾವ. ಇದೆಲ್ಲವೂ ಅಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಟಾಪಿಕ್ ಅನ್ನ ಮತ್ತೊಮ್ಮೆ ಮಾಡ್ತೀನಿ. ನೀವು ಏನಾದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಒತ್ತಿರಿ, ಬೆಲ್ ಐಕನ್ ಒತ್ತಿರಿ. ನೆಕ್ಸ್ಟ್ ಬರ್ತಕ್ಕಂತಹ ವಿಡಿಯೋ ನಿಮಗೆ ಬರ್ತೈತಿ. ಸಂಕ್ಷಿಪ್ತವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾನು ಹೇಳ್ತಾ ಹೋಗ್ತೀನಿ. ಇದೆಲ್ಲ ಹೇಳಿದ ಮೇಲೆ ವಾಕ್ಯ ಬರೋದು, ಈ ವಾಕ್ಯದಲ್ಲಿ ಯಾವ ಪಾರ್ಟ್ಸ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವಲ್ವಾ, ಆ ವಾಕ್ಯದಾಗ ಯಾವ್ದು ಏನೇನಾಗುತ್ತೆ ಅನ್ನೋದನ್ನು ಸಹ ಬಹಳ ಸರಳವಾಗಿ ವಿವರವಾಗಿ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.